ಒಂದು ಕ್ಷೇತ್ರ ಯಾವಾಗ ಪವಿತ್ರ ಕ್ಷೇತ್ರ ಅಂತ ಅನಿಸಿಕೊಳ್ಳುವ ಯೋಗ್ಯತೆ ಆ ಕ್ಷೇತ್ರಕ್ಕೆ ಬರುತ್ತದೆ. ಯಾವುದು ಪವಿತ್ರ ಕ್ಷೇತ್ರ? ನಮ್ಮ ಸಾಮಾನ್ಯರ ದೃಷ್ಟಿಯಲ್ಲಿ ನಾವು ಯಾವುದಕ್ಕೆ ಪವಿತ್ರ ಕ್ಷೇತ್ರ ಅಂತೀವಿ ಅಂದರೆ, ಯಾವುದೋ ಒಂದು ಬೆಟ್ಟದ ತುದಿಗೆ ಯಾವುದಾದ್ರೂ ಒಂದು ಸ್ಥಳ ಇತ್ತು ಅಂದರೆ ಅದಕ್ಕೆ ಪವಿತ್ರ ಕ್ಷೇತ್ರ. ಇಲ್ಲ ಯಾವುದೋ ನದಿಯ ದಂಡೆಯ ಮೇಲೆ ಇತ್ತು ಅಂದ್ರೆ ಅದಕ್ಕೆ ಪವಿತ್ರ ಕ್ಷೇತ್ರ ಅಂತೀವಿ. ಇಲ್ಲ ಬಹಳಷ್ಟು ಜನ ಸೇರುವ ಸ್ಥಳ ಇತ್ತು ಅಂದ್ರೆ ಅದಕ್ಕೆ ಪವಿತ್ರ ಕ್ಷೇತ್ರ ಅಂತೀವಿ. ಸುಮ್ಮನೆ ಒಂದು ಸಣ್ಣ ಚಿಂತನೆ, ಬೆಟ್ಟದ ತುದಿಯ ಮೇಲಿರುವ ಸ್ಥಳವೇ ಪವಿತ್ರ ಕ್ಷೇತ್ರ ಅನ್ನುವುದಾದರೆ ಎಲ್ಲೆಲ್ಲಿ ಬೆಟ್ಟದವ ಅವೆಲ್ಲ ಪವಿತ್ರ ಕ್ಷೇತ್ರಗಳಾಗಬೇಕಾಗಿತ್ತು, ಆಗಿಲ್ಲ. ನದಿಯ ದಂಡೆಯ ಮೇಲಿರುವುದಷ್ಟೇ ಪವಿತ್ರ ಕ್ಷೇತ್ರ ಅಂತ ಅನ್ನುವುದಾದರೆ ಎಲ್ಲೆಲ್ಲಿ ಎಷ್ಟು ನದಿಗಳಿರಿತಾವ ಆ ಊರುಗಳೆಲ್ಲ ಪವಿತ್ರ ಕ್ಷೇತ್ರಗಳಾಗಬೇಕಾಗಿತ್ತು, ಆಗಿಲ್ಲ. ಇಲ್ರಿ, ಭಾಳ ಜನ ಸೇರುವ ಸ್ಥಳಗಳಿಗೆ ಪವಿತ್ರ ಕ್ಷೇತ್ರ ಅನ್ನಬೇಕು ಅನ್ನುವುದಾದರೆ ಮತ್ತು ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಸಿನಿಮಾ ಟಾಕೀಸ್ಗಳೆಲ್ಲ ಪವಿತ್ರ ಕ್ಷೇತ್ರಗಳಾಗಬೇಕಾಗಿತ್ತು, ಆಗಿಲ್ಲ. ಹಾಗಾದರೆ ಪವಿತ್ರ ಕ್ಷೇತ್ರ ಅಂತ ಯಾವುದಕ್ಕೆ ಕರಿಬೇಕಂದ್ರೆ, ಗುಡ್ಡದ ತುದಿಯೂ ಪವಿತ್ರ ಕ್ಷೇತ್ರ ಅಲ್ಲ, ನದಿಯ ದಂಡೆಗಳಷ್ಟೇ ಪವಿತ್ರ ಕ್ಷೇತ್ರಗಳಲ್ಲ, ಬಹಳಷ್ಟು ಜನ ಸೇರುವ ಸ್ಥಳಗಳೂ ಪವಿತ್ರ ಸ್ಥಳಗಳಲ್ಲ. ಯಾವ ಸ್ಥಳ ಅದು ನಿಜವಾದ ಪವಿತ್ರ ಸ್ಥಳ ಅಂತ ಅನಿಸ್ಕೊಳ್ತೈತಿ ಅಂದ್ರೆ, ಯಾವ ಸ್ಥಳದಲ್ಲಿ ತಲ್ಲಣಗೊಂಡ ಮನಗಳಿಗೆ ಶಾಂತಿ ಸಮಾಧಾನದ ಸಂಸ್ಕಾರ ಸಿಗ್ತದಲ್ಲ, ಅದಕ್ಕೆ ಪವಿತ್ರ ಕ್ಷೇತ್ರ ಅನ್ನೋದು. ಯಾವ ಸ್ಥಳದಲ್ಲಿ ತಲ್ಲಣದ ಮನಕ್ಕೆ ಸಂಸ್ಕಾರ ಕೊಡುವ ಕೆಲಸ ನಡೆದಿದೆ ಅದು ಪವಿತ್ರ ಕ್ಷೇತ್ರ. ಅಂಥ ಒಂದು ಪವಿತ್ರ ಕ್ಷೇತ್ರ, ಪವಿತ್ರ ಕಾರ್ಯದ ಈ ಶುಭ ಸಮಾರಂಭದಲ್ಲಿ ಪಾಲ್ಗೊಂಡು ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೂ ತಮಗೂ ಶರಣು ಶರಣಾರ್ಥಿಗಳು. ಮನುಷ್ಯ ಅಂದ್ರೆ ಏನು? 2 ಕೈ, 2 ಕಾಲು, 2 ಕಣ್ಣು, 1/2 ಮೂಗಿದ್ದ ಮಾತ್ರಕ್ಕೆ ನಾವ್ಯಾರೂ ಮನುಷ್ಯರು ಅನ್ನಿಸ್ಕೊಳ್ಳೋದಿಲ್ಲ. ಮನುಷ್ಯ ಅಂದರೆ ಒಂದು ಹುಡುಕಾಟ, ಮನುಷ್ಯ ಅಂದರೆ ಒಂದು ಅನ್ವೇಷಣೆ. ಮ್ಯಾನ್ ಈಸ್ ಎ ಕ್ವೆಸ್ಟ್, ಹೀ ಈಸ್ ಆನ್ ಎಟರ್ನಲ್ ಎನ್ಕ್ವೈರಿ. ಮನುಷ್ಯ ಒಂದು ಅನಂತದ ಹುಡುಕಾಟ. ಅವ ಜ್ಞಾನಿಯೇ ಇರಲಿ, ವಿಜ್ಞಾನಿಯೇ ಇರಲಿ, ಆತ್ಮಜ್ಞಾನಿಯೇ ಇರಲಿ, ನಾಸ್ತಿಕನೇ ಇರಲಿ, ಆಸ್ತಿಕನೇ ಇರಲಿ, ಎಲ್ಲ ಮನುಷ್ಯರೊಳಗೊಂದು ಹುಡುಕಾಟ ಇದೆ. ಯಾವುದರ ಹುಡುಕಾಟ ಇದೆ? ಈ ಬಯಲನ್ನು ಒಂದು ಕ್ಷಣ ನಾವು ಕಣ್ಣಾಡಿಸಿದರೆ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹ ತಾರೆಗಳು, ಭೂಮಿ ಇಷ್ಟು ಪ್ರತಿ ಕ್ಷಣ ಹಿಂಗೆ ತಿರುಗಾಕತ್ತವಲ್ಲ, ಇಷ್ಟು ತಿರುಗಿದ್ರೂ ಸಹಿತ ಒಂದು ದಿವಸ ಇವು ಆಕ್ಸಿಡೆಂಟ್ ಆಗ್ಯಾವಂತ ನಾವು ಕೇಳಿಲ್ಲ. ಇದನ್ನು ಇಷ್ಟು ಗ್ರಹ ತಾರೆಗಳನ್ನು ಆಕ್ಸಿಡೆಂಟ್ ಆಗ್ಲಾರ್ದಂಗೆ ಹಿಡಿದಿಟ್ಟವನಾರು? ಹೂ ಹೋಲ್ಡ್ಸ್ ದಿಸ್ ಎಕ್ಸಿಸ್ಟೆನ್ಸ್ ಟುಗೆದರ್? ಯಾರು ಇದನ್ನು ಹಿಡಿದಿಟ್ಟವ ಅಂತ? ಯಾರು ಹಿಡಿದಿಟ್ಟಾನ ಇದ್ರಾಗ? ಈಗ ನಮಗೆ ಈ ಕರೆಂಟ್ ಐತಿ. ಕರೆಂಟ್ ಎಲ್ಲಿಂದ ಉತ್ಪತ್ತಿ ಆಗ್ತೈತಿ ಅಂದ್ರೆ ನೀರಿನೊಳಗಿಂದನೇ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತೈತಿ. ಆದ್ರೆ ನೀರು ಕುಡಿದ್ರೆ ನಮಗೆ ಯಾರಿಗೆ ಕರೆಂಟ್ ಶಾಕ್ ಹೊಡೆದಿಲ್ಲ. ಅಂದ್ರೆ ನೀರಿನೊಳಗೆ ಅಗ್ನಿಯ ನಿರಿಸಿ ಸುಡದಂತಿರಿಸಿದವನು ಯಾರು? ಅಗ್ನಿ ಹುಟ್ಟಿದ್ದು ನೀರಾಗ ಹುಟ್ಟೈತಿ, ಆದ್ರೆ ನೀರು ಕುಡಿದ್ರೆ ಹೊಟ್ಟೆಗೆ ಶಾಂತ ಆಗತ್ತೆ ಹೊರತು ಸಂಕಟ ಮಾಡಂಗಿಲ್ಲಲ್ಲ. ಇದನ್ನು ಮಾಡಿದವನು ಯಾರು? ಎಲ್ಲೋ ಬೆಟ್ಟದೊಳಗ ಅಲ್ಲ, ಸುಮ್ಮನೆ ನಿನ್ನ ಮನೆಯ ಅಂಗಳದೊಳಗೆ ಒಂದು ತೆಂಗಿನ ಗಿಡ ಹಾಕಿ. ನೀನು ತೆಂಗಿನ ಗಿಡಕ್ಕೆ ನಾವೇನು ಯಾರೂ ಸಕ್ಕರೆ ನೀರು ಕಲಿಸಿ ಹಾಕಿಲ್ಲ. ನೀನು ತೆಂಗಿನ ಗಿಡಕ್ಕೆ ಹಾಕಿದ್ದು ನಿನ್ನ ಮನೆ ಬಚ್ಚಲ ನೀರು, ರಾಡಿ ನೀರು ಕೊಟ್ಟು. ಆದ್ರೆ
ನೀ ಹಾಕಿದ್ದು ಬೇರಿಗೆ ತಿಳಿನೀರು ಬಿಟ್ಟಿದ್ದ ಮ್ಯಾಲ ಹೂ ಹ್ಯಾಸ್ ಲಿಫ್ಟೆಡ್ ದಿಸ್ ವಿದೌಟ್ ಲಿಫ್ಟ್ ಇರಿಗೇಷನ್ ಫ್ರಮ್ ಕೆಳಗಿಂದ ಬೇರಿನಿಂದ ಮ್ಯಾಲ ಎತ್ತಿದವನೇ ಯಾರು? ನೀನು ಕೊಟ್ಟಿದ್ದು ರಾಡಿ ನೀರ, ಗಿಡ ಕೊಟ್ಟಿದ್ದು ನಿನಗೆ ತಿಳಿ ನೀರಲ್ಲ, ಈ ರಾಡಿ ನೀರನ್ನು ಸಿಹಿ ನೀರನ್ನಾಗಿ ಪರಿವರ್ತಿಸಿ ಕೊಟ್ಟವನಾರು ನಮಗೆಲ್ಲ. ಯಾವ ದಿವ್ಯ ಶಕ್ತಿ ನಮಗೆಲ್ಲ ಕೊಟ್ಟು. ಈಗ ಮಾವಿನ ಹಣ್ಣು ತಿಂತೀವಿ, ಇಲ್ಲಿ ಮಾವಿನ ಹಣ್ಣು ತೆಗೆದು ಒಗದೀವಿ ಕೆಳಗೆ. ಮಾವಿನ ಹಣ್ಣು ಹಿಂಗೆ ನೆಲದಾಗ ಒಗದೀವಿ. ಮಾವಿನ ಹಣ್ಣಿನಿಂದ ಒಂದು ಗೊಟ್ಟ, ಅದು ನಾವೇ ಚೀಪ್ ಒಗದಿದ್ದು. ಆ ಗೊಟ್ಟದಿಂದ ಒಂದು ಸಣ್ಣ ಸಸಿ ಬರ್ತೈತಿ. ಸಸಿ ಬಂದಿದ್ದೆಲ್ಲಿಂದ ಅಂದ್ರೆ ಮಣ್ಣಿನಿಂದ ಬಂದೈತಿ, ಹೌದಲ್ಲ? ಮಣ್ಣಿರ್ಲಾರ್ದೆ ಸಸಿ ಬರ್ಲಿಕ್ಕೆ ಸಾಧ್ಯತೆನು? ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಆಗಿದ್ದು ಮಣ್ಣಿನಿಂದ, ಮುಂದೆ ಮರ ಆಗಿದ್ದು ಮಣ್ಣಿನಿಂದ, ಹೂವಾಗಿದ್ದು ಮಣ್ಣಿನಿಂದ, ಹಣ್ಣಾಗಿದ್ದು ಮಣ್ಣಿನಿಂದನೇ. ಆಶ್ಚರ್ಯ ಏನು ಅಂದ್ರೆ ಗೊಟ್ಟವೂ ಮಣ್ಣೆ, ಸಸಿಯೂ ಮಣ್ಣೆ, ಗಿಡವೂ ಮಣ್ಣೆ, ಹೂವು ಮಣ್ಣೆ, ಹಣ್ಣು ಮಣ್ಣೆ. ಮಣ್ಣು ತಿಂದ್ರೆ ಹಣ್ಣು ತಿಂದಂಗೆ ಆಗೋದಿಲ್ಲ, ಆದ್ರೆ ಮಣ್ಣು ಬಿಟ್ಟರೆ ಹಣ್ಣೇ ಬರೋದಿಲ್ಲ. ಇದನ್ನು ಮಾಡಿದವನ. ಬೆಟ್ಟದ ತುದಿಯೊಳಗೆ ಹುಟ್ಟಿ ಅಲ್ಲಿ ಗಿಡ ಹಚ್ಚಾರಲ್ಲ, ಅದಕ್ಕೆ ಯಾರು ನೀರು ಹಾಕ್ಯಾರ? ಯಾರು ಅದಕ್ಕೇನು ಗ್ರಾಫ್ಟಿಂಗ್ ಮಾಡ್ಯಾರ? ಯಾರಾದರೂ ಯಾರು ಹಾರ್ಟಿಕಲ್ಚರಿಸ್ಟ್ ಯಾರದಾರಲ್ಲಿ? ನಿಸರ್ಗದೊಳಗೆ ನಡೆದಿದ್ದು ಹಾರ್ಟಿಕಲ್ಚರ್ನಿಂದ ನಡೆದಿಲ್ಲ, ಹಾರ್ಟಿಕಲ್ಚರ್ನಿಂದ ಒಬ್ಬನದಾನಲ್ಲ. ಯಾರು ಮಾಡ್ಯಾರ ಇದು? ಪಶು ಪಕ್ಷಿ ಪ್ರಾಣಿಗಳಿಗೆ ಊರಾಗಲ್ಲ, ಬೆಂಗಳೂರಾಗಲ್ಲ, ಬೆಂಗಳೂರಾಗ ಹೊಟ್ಟೆ ಹೆಸರು ಸುಗ್ಗಿ ಬರ್ತೈತಿ. ಜೊಮೊಟೊ ಏನದು? ಜೊಮೊಟೊ ಯಾವ್ದಾರ ಮೋಟೋ ಇರಲಿ, ತಿಂದು ಮೋಟಾಪನ್ ಅಂತೂ ಬಂದೈತಿ ನಮಗಷ್ಟೇ. ಅಂದ್ರೆ ಇಲ್ಲಿ ಸುಗ್ಗಿ, ಜೊಮೊಟೊ, ಖಾನಾವಳಿ, ರೆಸ್ಟೋರೆಂಟ್ಸ್ ಆರ್ ದೇರ್. ಎಲ್ಲೋ ಕಾಡಿನೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ, ಪಶು ಪಕ್ಷಿಗಳಿಗೆ ಅವರಿದ್ದಲ್ಲಿ ಹೋಗಿ ಆಹಾರ ಕೊಟ್ಟ ಶಕ್ತಿ ಐತಲ್ಲ ಈ ಜಗತ್ತಿನೊಳಗೆ. ಅವನ ನಿಸರ್ಗದ ಭತ್ತದ ಖಾನಾವಳಿ ಇಟ್ಟವ ಯಾರಿಲ್ಲ? ಯಾರೊಬ್ಬ ಇಟ್ಟನ? ನಡ್ಸಕತ್ತಾನಲ್ಲ. ನಾನು 1 ತಾಸು ದುಡಿದು ದಣದಿನಪ್ಪ, ನನಗೆ ರೆಸ್ಟ್ ಬೇಕಂತ ಐ ಗೋ ಟು ಬೆಡ್ರೂಮ್. ನಾನು ಬೆಡ್ರೂಮಿಗೆ ಹೋಗ್ತೀನಿ. ಕೋಟಿ ಕೋಟಿ ವರ್ಷಗಳಿಂದ ಕೋಟಿ ಕೋಟಿ ಜೀವಗಳಿಗೆ ಅನ್ನ ಕೊಟ್ಟ ಭೂಮಿ ತಾಯಿ ನನಗೂ ದಣಿವಾಗಿದೆ ಅಂತ ಎಂದಾದ್ರೂ ಒಂದು ದಿವಸ ಅಂದಾಳ? ಅನ್ನಿಸದ ಶಕ್ತಿ ಯಾವುದಿದು ದುಡ್ಯಾಕತ್ತೈತೆಲ್ಲ. ಯಾರಿದನ್ನೆಲ್ಲ ಮಾಡಿದವರು? ಅಂದ್ರೆ ಈ ಶಕ್ತಿ ಯಾವುದಿದು? ಯಾವ ಶಕ್ತಿಯಿಂದ ಈ ಜಗತ್ತು ನಡೀತಾ ಇದೆ ಅನ್ನುವ ಚಿಂತನೆ ಮನುಷ್ಯನಿಗೆ ಬೇಕಲ್ಲ. ನಾವು ಉಂಡಿದ್ದು ಅನ್ನ, ಉಂಡ ಫುಡ್ ನಮ್ಮ ದೇಹದೊಳಗೆ ಹೋಗಿ ಫುಡ್ ಬ್ಲಡ್ ಆಗಿ ಮಾಡಿದ್ದು ಯಾವ ಶಕ್ತಿ ಹೇಳಿ? ನಮ್ಮೊಳಗೆ ಬ್ಲಡ್ ಆಗೈತೆ. ಎಲ್ಲ ಕಾರ್ಖಾನೆಗಳದಾವ ಇಲ್ಲಿ ಜಗತ್ತಿನೊಳಗೆ, ಸಾಹೇಬರು ಕುಂತಾರ. ಆದ್ರೆ ಉಂಡ ಅನ್ನ ರಕ್ತ ಮಾಡುವ ಕಾರ್ಖಾನೆಗಳನ್ನು ಸ್ಥಾಪಿಸಿದವ್ರು ಯಾರಾದರೂ ಅದಾರನ ಜಗತ್ತಿನೊಳಗೆ? ರಕ್ತ ಮಾಡುವ ಕಾರ್ಖಾನೆ ಐತೇನು? ಇದನ್ನು ಮಾಡಿದವರು ಯಾರು ಹೇಳಿ? ಈಗ ನಾವು ಮೊಬೈಲ್ನಾಗ ಮಾತಾಡ್ತೀವಿ, ಇಲ್ಲಿ ಬರಲಿಲ್ಲ ಅಂದ್ರೆ ಸ್ವಲ್ಪ ಹತ್ತಾಕ್ ಹೋಗ್ತೀವಿ. ಯಾಕೋ ಅಂದ್ರೆ ಟವರ್ ಬರುವಲ್ದಿಲ್ಲ ಅಂತೀವಿ. ಆಶ್ಚರ್ಯ ಏನು ಅಂದ್ರೆ ನೀ ನಿರ್ಮಿಸಿದ ಟವರ್ ಎಲ್ಲೋ ಒಂದು ಕಡೆ ಬರೋದಿಲ್ಲ. ಅಂದ್ರೆ ಒಂದು ಕಡೆ ನಿನ್ನ ಮೊಬೈಲ್ ಬರ್ತೈತಿ, ಟವರ್ ಇಲ್ಲಾರ್ದಲ್ಲಿ ಬರೋದಿಲ್ಲ. ಅಂದ್ರೆ ಟವರ್ ಇಲ್ಲಾರ್ದಲ್ಲಿ ನಿನ್ನ ಧ್ವನಿ ಕೇಳಿಲ್ಲ. ಎಲ್ಲಿ ಟವರ್ ಬರೋದಿಲ್ಲಲ್ಲ ಅಲ್ಲಿ ಫ್ಲವರ್ ಅರಳೋದು ಬಿಡಿಸ್ಯಾನೇನೊಬ್ಬ, ಅಲ್ಲಿ ಫ್ಲವರ್ ಅರಳುತ್ತೈತೆ ಇಲ್ಲ ಜಗತ್ತಿನೊಳಗೆ. ಇದನ್ನು ಮಾಡಿದವನಾರು? ಮನುಷ್ಯನ ಮನಸ್ಸಿಗೆ ತಲ್ಲಣ ಯಾಕೈತಿ ಅಂದ್ರೆ ಮರ್ತೀವಿ. ಏನು ಮರ್ತೀವಿ ಅಂದ್ರೆ ಇದನ್ನು ಮಾಡಿದವ್ರು ಯಾರು ಅನ್ನೋ ತಲೆಯಾಗಿಲ್ಲ. ಅದನ್ನು ತೆಗೆದು ಎಲ್ಲ ನಾನಾ ಮಾಡೀನಿ ಅಂತ ತಲೆಯಾಗ ತುಂಬಿದ್ದಕ್ಕಾಗಿ ತಲ್ಲಣ ಶುರುವಾಗೈತಿ ನಮಗಷ್ಟೆ. ಈ ತಲ್ಲಣ ಹೊರಗಿಲ್ಲ, ಈ ತಲ್ಲಣಗಳ ಇಲ್ಲಣ ನನ್ನ ಮನಸ್ಸಿನೊಳಗೆ ಐತಿದು ಅಷ್ಟೆ. ಮರ್ತೀವಿ ನಾವು ಯಾರು ಮಾಡ್ಯಾರ ಅಂತ, ಮರ್ತೀವಿ ಅಷ್ಟೇ. ಸುಮ್ಮನೆ ವಿಚಾರ ಮಾಡಬೇಕಲ್ಲ ಮನುಷ್ಯ, ಯಾರು ಇದನ್ನು ಮಾಡಿದವರು? ಅಲ್ಲ, ನಿಮ್ದೊಂದು ಸೈಕಲ್ ಇರ್ತೈತಿ. ನೀವು ಸೈಕಲ್ ತೊಗೊಂಡು ಹೋಗ್ರಿ, ಅದಕ್ಕೊಂದು ಪಂಚರ್ ಆಗ್ತೈತಿ.
ನಿಮ್ಮ ಸೈಕಲ್ ಟ್ಯೂಬ್ ಪಂಚರ್ ಆತಂದ್ರೆ ಹೋಗಿ ನೀವು 10-20 ರೂಪಾಯಿ ಕೊಟ್ಟು ಸೈಕಲ್ ಟ್ಯೂಬ್ ಪಂಚರ್ ತಿದ್ದಿಸಿ ಹಾಕಿಸ್ಕೊಂತೀರಿ. ಆಶ್ಚರ್ಯ ಏನಂದ್ರೆ ಒಂದು ಟ್ಯೂಬಿಗೊಂದು ಸಣ್ಣ ಮುಳ್ಳು ನಟ್ರೆ ನಿಮ್ಮ ಸೈಕಲ್ಲು ಮೋಟ್ರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ. ಇದೊಂದು ತೊಗಲಿನ ಟ್ಯೂಬ್ ಬಿಟ್ಟು ಇದಕ್ಕೆ 9 ರಂಧ್ರಗಳಿಟ್ಟು ಸಹಿತ ಪಂಚರ್ ಆಗಲಾರ್ದಾಗ ನೋಡಿಕೊಂಡವನದನಲ್ಲ, ಅವನು ಯಾರಿರಬಹುದು? ಕಾಗಿ ನೆಲೆಯಾದ ಕೇಶವರಾಯ ತಲ್ಲಣಿಸದಿರು ಕಂಡ್ಯ ತಾಳ ಮನವೇ, ಇದನ್ನು ನಡೆಸಿದವನೊಬ್ಬವನದಾನ ಅನ್ನೋದು ಮರಿಬೇಡ. ನನ್ನ ದೇಹ, ನನ್ನ ಮನೆ, ನನ್ನ ಮಠ, ಈ ಜಗತ್ತ, ಇದನ್ನು ನಮ್ಮ ಕಡೆಯಿಂದ ನಡೆಸಲಿಕ್ಕೆ ಸಾಧ್ಯ ಇದೆ ಏನು ಹೇಳಿ? ನಾ ಹೇಳ್ತೇನೆ, ಇದು ನನ್ನ ಕಾಲು, ನನ್ನ ಕೈ, ನನ್ನ ದೇಹ ಅಂತೇನೆ. ಲಕ್ವ ಹೊಡಿತೈತೆ ಒಂದು ದಿವ್ಸ. ನಿನ್ನ ಕಾಲಿದ್ರು ಓಡಪ್ಪ ಉಷೇನ್ ಬೋಲ್ಟ್ ಹೋದಂಗೆ ಯಾಕೆ ಕುಂತಿ ಅಳ್ಕೊಂತ? ನಿನಗೆ ಓಕಲ್ ಕೋಲ್ಡಿಗೆ ಪಾಲಿಸಿ ಹೊಡಿತೈತಿ. ನನ್ನ ಧ್ವನಿ ಅಂತ ನೀ ಅಂತಿದ್ದೆಲ್ಲ ಮಾತಾಡ್ ಕೊಯ್ 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 ಅಂತ ಯಾಕಂತೆ ಮಂದಿ ಬಂದಾಗ ಅಳ್ಕೊಂತ ಯಾಕೆ ಕುಂತಿ? ಇದು ನನ್ನದೇ ಆಗಿದ್ರೆ ನನ್ನ ಮಾತು ಕೇಳಬೇಕಾಗಿತ್ತಲ್ಲ. ಇದು ನನ್ನ ಮಾತು ಕೇಳಿಲ್ಲ ಅಂದ್ರೆ ನಂದಲ್ಲ, ಇದನ್ನೊಬ್ಬ ನಿರ್ಮಿಸಿದವನೊಬ್ಬ ಅದನ ಅನ್ನೋದು ಸತ್ಯ ತಿಳ್ಕೋಬೇಕು. ಒಂದು ಗಡಿಗೆ ಇತ್ತು. ಗಡಿಗೆ ಒಬ್ಬ ಮಾರ್ಕೆಟಿಗೆ ಹೋದ ಗಡಿಗೆ ತಗೊಳಕ್ಕೆ. ಗಡಿಗೆ ತಗೊಳಕ್ಕೆ ಹೋದ್ಮೇಲೆ ಅವ ಗಡಿಗೆ ಮಾರವಂದ, ಇದು ನಂದು ಗಡಿಗೆ, ಐ ಆಮ್ ದಿ ಓನರ್ ಆಫ್ ದಿ ಸ್ಪಾಟ್. ಅವ ತಗೊಳ್ಳೋ ಒಂದು 200-300 ರೂಪಾಯಿ ಕೊಟ್ಟು ಗಡಿಗೆ ತಗೊಂಡ ಮೇಲೆ ತಗೊಂಡವಂದ, ನೌ ಐ ಆಮ್ ದಿ ಓನರ್ ಆಫ್ ದಿ ಸ್ಪಾಟ್. ದ ಪಾಟ್ ವಾಸ್ ಕನ್ಫ್ಯೂಸ್ಡ್, ಹೂ ಈಸ್ ಮೈ ರಿಯಲ್ ಓನರ್? ಮೊದಲ ಅವ ನನ್ನ ಓನರ್ ಅಂತಿದ್ದ, ಈಗ ಇವ ನನ್ನ ಓನರ್ ಅನ್ನಕತ್ತಾನ. ದೆನ್ ಹೂ ಈಸ್ ದ ರಿಯಲ್ ಓನರ್? ಮಣ್ಣಿತ್ತಲ್ಲ, ಮಣ್ಣು ಭೂಮಿ ತಾಯಿ ಅಂತೂ, ಹೀ ಈಸ್ ನಾಟ್ ದಿ ರಿಯಲ್ ಓನರ್, ಯು ಆರ್ ಆಲ್ಸೋ ನಾಟ್ ದಿ ರಿಯಲ್ ಓನರ್. ಆ ಗಡಿಗೆಯೊಳಗೆ ನಾನು ತುಂಬಿನಿ, ನಾನು ಮಣ್ಣು ಇರದೇ ಇದ್ರೆ ಗಡಿಗೆ ಆಗ್ತಿದ್ದಿಲ್ಲ. ಐ ಆಮ್ ದಿ ರಿಯಲ್ ಓನರ್ ಆಫ್ ದ ಸ್ಪಾಟ್. ಗಡಿಗೆ ಆಗಿದ್ದು ಮಣ್ಣಿನಿಂದ, ಗಡಿಗೆ ಇರಬೇಕಾದ್ರೆ ಮಣ್ಣು ಬೇಕು, ಅದಕ್ಕೆ ಮಣ್ಣು ಓನರ್. We are not the owner of this existence, we are the user of this world, not the owners of this world. ಮನುಷ್ಯ ತಲ್ಲಣ ಕಡಿಮೆ ಆಗಬೇಕಾಗಿದ್ರೆ ತಲೆಯಾಗ ಏನು ಬರಬೇಕು ಅಂದ್ರೆ, ನಾ ಮಾಲೀಕ ಅನ್ನೋದು ತೆಗಿಬೇಕು. ಯಾಕಂದ್ರೆ ಮಾಲೀಕನ ಅಲ್ಲ, ಕೊಟ್ಟವ ಮೇಲೆ ಅದಾನ. ಡೋನರ್ ಈಸ್ ದಿ ಓನರ್. ವಿ ಆರ್ ನಾಟ್ ದಿ ಓನರ್ಸ್ ಬಿಕಾಸ್ ವಿ ಆರ್ ನಾಟ್ ದಿ ಡೋನರ್ಸ್, ವಿ ಆರ್ ಜಸ್ಟ್ ಯೂಸರ್ಸ್. ನಾವು ಬರೀ ಇಲ್ಲಿ ಯೂಸ್ ಮಾಡೋರಷ್ಟೇ. ಈ ಜಗತ್ತನ್ನು ನಾವು ಬಳಸಕ್ಕೆ ಬಂದವ್ರೆ ಹೊರತು ನಂದು ಮಾಡ್ಕೊಳಕ್ಕೆ ಬಂದವರಲ್ಲ. ಅದ್ರ ತೆಲಿಗೆ ತಾಪ ಯಾಕಾಗೈತಿ ನಮಗಂದ್ರೆ, ಎಲ್ಲ ನಂದು ಮಾಡ್ಕೋಬೇಕಂತೀವಿ ನಾವು. ನಿಮಗೆ ಅಷ್ಟೇ ಅಲ್ಲ, ನಮಗೂ ನಂದು ಮಠ ಆಗಬೇಕಂತ ನನಗೂ ಐತಿ. ಏನು ನಿಮಗೆ ನೀವೇನು ಪಾಪ ಎಕ್ಸೆಪ್ಷನಲ್ ಅಲ್ಲ. ನನಗೂ ಮಠ ನಂದು ಆಗಬೇಕಂತ ನನ್ನ ತಲೆಯಾಗ ಐತಿ. ನಮಗೂ ತಾಪ ಆಕೈತಿ, ನಮಗೂ ಎಲ್ಲ ಬರ್ತಾವೆ. ನಿಮಗೆ ಬಂದಾಗ ಎಲ್ಲರಿಗೂ ಐತಿದು. ಯಾವಾಗ ತಲೆಯಾಗ ಬಂತು ಐ ಆಮ್ ಯೂಸರ್ ಅಷ್ಟೆ. ಸಣ್ಣ ಮಕ್ಕಳು ಇರ್ತಾವೆ ನೋಡಿ, ಸಣ್ಣ ಮಕ್ಕಳಿಗೆ ನೀವು ಹಿಂಗೆ ತೂರ್ರಿ, 2 ಕೈ ಬಿಟ್ಟು ತಾಯಿ ತೂರ್ತಾಳೆ, ನಕ್ಕೊಂತಿರ್ತಾವೆ ಮಕ್ಳು. ಎಷ್ಟು ಖುಷಿಯಾಗಿರ್ತಾವೆ ನೋಡ್ರಿ ನೀವು. ಹಿಂಗೆ 2 ಕೈ ಬಿಟ್ಟು ತಾಯಿ ತೂರ್ತಾಳ, ಆದ್ರೆ ಮಕ್ಕಳು ಖುಷಿ ಇರ್ತಾವೆ. ನೀವು ಅದೇ ದೊಡ್ಡವ್ರನ್ನ ತೂರ್ರಿ, ಹಿಂಗೆ ಮೇಲೆ ಹೋಗ್ತಾರ, ಅವ್ರು ಕೆಳಗೆ ಬರೋದಿಲ್ಲ ಅವ್ರು. ಅಂದ್ರೆ ಸಣ್ಣ ಏನೂ ತಿಳುವಳಿಕೆ ಇಲ್ಲಾರ್ದ ಮಗುಗ 2 ಕೈ ಬಿಟ್ಟು ತಾಯಿ ತೂರಿದ್ರು ಸಹಿತ ಮಗು ಯಾಕೆ ನಗತಿರ್ತೈತಿ ಅಂದ್ರೆ, ಮಗುವಿಗೆ ಗೊತ್ತೈತಿ ಏನಂದ್ರೆ, ನನಗೆ ಜನ್ಮ ಕೊಟ್ಟ ತಾಯಿ ನನ್ನ ಕೈ ಬಿಡುವುದಿಲ್ಲ ಅನ್ನುವ ಭರವಸೆ ಅದಕ್ಕೈತಿ, ನಗತಿರ್ತೈತಿ. ತಲ್ಲಣ ಕಡಿಮೆ ಆಗಬೇಕಾಗಿದ್ರೆ ನಮಗೂ ಗೊತ್ತಿರಬೇಕು, ನಮ್ಮನ್ನು ಹುಟ್ಟಿಸಿದ ಭಗವಂತ ನಮಗೆ ಕೈ ಬಿಡುವುದಿಲ್ಲ, ಎಲ್ಲವನ್ನು ಬಲ್ಲ ಆದಿಕೇಶವರಾಯ ತಲ್ಲಣಿಸದಿರು ಕಂಡ. ಇದನ್ನು ಮರಿಬೇಡ ಅಷ್ಟೇ. ತಲ್ಲಣ ಯಾಕೈತಿ ಅಂದ್ರೆ, ಇದನ್ನು ಕೊಟ್ಟ ನಡೆಸವ ಅನ್ನೋದು ತಲೆಯಾಗಿಂದ ಹೋಗೈತಿ ನಮಗೆ. ನಮ್ಮ ತಲೆಯಾಗ ಏನೈತಿ, ನಾನು ನಡ್ಸಾಕತ್ತೀನಿ ಎಲ್ಲ. ಈಗ ಅನ್ನೋದಿಲ್ಲ, ನೀವೇನಂತೀರಿ ಮನ್ಯಾಗ, ಇಷ್ಟೆಲ್ಲ ನನ್ನ ಕಾಲಕ್ಕೆ ಹೊಲ ಮಾಡಿದೆ, ಮನೆ ಮಾಡಿದೆ, ಕಾಂಪ್ಲೆಕ್ಸ್ ಮಾಡಿದೆ, ಇಷ್ಟೆಲ್ಲ ಮಾಡಿನಪ್ಪ, ಮುಂದೆ ನಾವು ಹೋದ್ಮೇಲೆ ಇವು ಮಕ್ಳು ಹೆಂಗೋ ಏನೋ. ಅವು ಮಕ್ಳು ಅಂತಿರ್ತಾವೆ, ಮೊದಲು ನೀವು ಹೋಗಿ ನಾವು ಎಷ್ಟು ಆರಾಮಿರ್ತೀವಿ ನೋಡ. ಅವು ಮಕ್ಳು ಅಂತಿರ್ತಾರೆ, ನೀವು ಹೋದ್ಮೇಲೆ ನಮ್ಮ ಮಜಾ ಐತಿ, ನೀ ಇರೋದಕ್ಕೆ ತೊಂದರೆ ಆಗೈತಿ ನಮಗೆ ಅಂತಾರೆ. ಅಂದ್ರೆ ನೀವು ಹೋದ್ಮೇಲೆ ಹೆಂಗ
ಅಲ್ಲ, ನೀವು ಹೋದ್ಮೇಲೆ ಹೆಂಗೆ? ನಿಮ್ಮ ಅಜ್ಜ ಹೋದ್ಮೇಲೆ ನಡೆದೈತಿಲ್ಲ, ನಿಮ್ಮ ಅಪ್ಪ ಹೋದ್ಮೇಲೂ ನಡೆದೈತಿ, ನೀವು ಹೋದ್ಮೇಲೂ ನಡೀತೈತಿ. ನಿಲ್ಲಿಸವ್ರು ಯಾರು? ನಡೆಸವ ಅದಾನ. ಕಾಗಿ ನೆಲೆಯಾದ ಕೇಶವರ ನಡೆಸವ್ರು ಅವ್ರು ಅದಾರ. ಸುಮ್ಮನೆ ನಮಗೊಂದು ಭ್ರಮ ತುಂಬೈತಿ, ನಾ ನಡೆಸ್ತೀನಿ. ನೀವು ಹಳ್ಳಿಯಿಂದ ಬಂದವ್ರಿಗೆ ಇದು ಅನುಭವ ಇರ್ಬೇಕು. ಹಳ್ಳ್ಯಾಗ ಹಿಂದಕ್ಕೆ ಚಕ್ಕಡಿ ಬಿಟ್ಕೊಂಡು ಹೊಲಕ್ಕೆ ಹೋಗ್ತಿದ್ರು. ಮನ್ಯಾಗಿಂದ ಒಂದು ನಾಯಿ ಇರ್ತಿತ್ತು, ಆ ಚಕ್ಕಡಿ ಜೊತೆಗೇನೆ ಹೋಗ್ತಿರ್ತಿತ್ತು. ಎಲ್ಲರಿಗೂ ಅನುಭವ ಐತೆ ಹಳ್ಳಿಯಿಂದ ಬಂದವ್ರಿಗೆ. ಮತ್ತು ಹೊಲದ ರಾಶಿ ಎಲ್ಲ ಆದಮೇಲೆ ಆ ಚಕ್ಕಡಿ ಬರ್ತಿತ್ತು ಅಂದ್ರೆ ಆ ನಾಯಿ ಏನಿರ್ತೈತೆ ಎಲ್ಲ ಚಕ್ಕಡಿ ಬುಡ್ಕ ಬರ್ತಿರ್ತೈತಿ. ಅದು ತೆಕ್ಕೊಂತ ಹೊರಗೆ ಹೋಗೋದಿಲ್ಲ. ಅದ್ರ ಮಜಾ ಏನಂದ್ರೆ ಚಕ್ಕಡಿ ಬುಡ್ಕ ಅದು ನಾಯಿ ಬರ್ತಿರ್ತೈತಿ. ಅದು ಹೊಲದಿಂದ ಬಂತು, ಚಕ್ಕಡಿ ಬುಡ್ಕ ಬಂದು ಆ ದನ ಕಟ್ತಾರಲ್ಲ ಆ ಕೊಟ್ಟಿ ಒಳಗೆ ಕುಂತು ತೇಕಕತ್ತಿತ್ತು. ಆಕಳು ಕೇಳ್ತಂತ, ಯಾಕೋ ದೋಸ್ತ ಎಷ್ಟು ತೇಕ್ತಿಲ್ಲ? ಅವಾಗ ಅದು ನಾಯಿ ಅಂತೂ ಗೊತ್ತಾಗೋದಿಲ್ಲ ನಿನಗೆ, ಏನು ಹೊಲದಿಂದ ಬಂಡಿ ಹೊತ್ಕೊಂಡು ಬಂದೀನಿ ಇಲ್ಲಿವರೆಗೆ ಅಂತ. ಹೊತ್ತಿದ್ದು ಬೇರೆ ಅದಾವ, ಆದ್ರೆ ನಮ್ಮ ತಲೆಯಾಗ ಭ್ರಮ ಏನೈತಿ, ನಾಯಿ ತಲೆಯಾಗ ಅಂದ್ರೆ ನಾನಾ ಹೊತ್ತೀನಿ ಅಂತ. ಹಂಗೆ ಮನೆ ಹೊತ್ತೀವಿ ಅಂತ ನಿಮಗೆ, ಮಠ ಹೊತ್ತೀವಿ ಅಂತ ನಮಗೆ. ಎಲ್ಲರೂ ಬಂಡಿ ಬುಡಿಕಿನವ್ರ ನಾವು ಅಷ್ಟೇ. ನಾವೆಲ್ಲರೂ ಬಂಡಿ ಬುಡಿಕಿನವ್ರು ಅಷ್ಟ. ಹೊತ್ತವ ಯಾರು ಅನ್ನೋದು ಮರ್ತಿದ್ದಕ್ಕೆ ತಲ್ಲಣಗಳಾಗ್ಯಾವ ಅಷ್ಟೇ. ಹೊತ್ತ ಒಬ್ಬ ಅದಾನ ನಡೆಸಕತ್ತಾನೆ. ಈ ತಲ್ಲಣಗಳು ಯಾಕೆ ಸೃಷ್ಟಿ ಆಗ್ತೈತೆ ಅಂದ್ರೆ ಮನಸ್ಸಿನಾಗ ಸ್ವಲ್ಪ ಇದು ಇರಬೇಕು. ಭಗವಂತ, ಈ ಜೀವನ ಏನೈತೆಲ್ಲ ಇದು ನೀ ಕೊಟ್ಟ ಪ್ರಸಾದ, ಇದು ನಿನ್ನ ಕರುಣೆ ಐತಿ ಭಗವಂತ ಇದು ಅಂತ. ಎಷ್ಟು ಮಂದಿ ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ನಮಗೆಲ್ಲ ಕೊಟ್ಟು ಇಲ್ಲಿ ಕುಂತು ಕೇಳುವ ಎಷ್ಟು ಸೌಭಾಗ್ಯ ಕೊಟ್ಟನಲ್ಲ. ಇದಕ್ಕಿಂತ ಏನು ದೊಡ್ಡ ಕರುಣೆ ಬೇಕು ಭಗವಂತನದು. ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ಸಲುವಾಗಿ ಅಂತ ಅಲ್ಲಿ ವಿಟಮಿನ್ಸ್, ಪ್ರೋಟೀನ್ಸ್ ಏನೂ ನೋಡಿಲ್ಲ. ನಾವು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ನಮ್ಮ ತಾಯಿ ಎದೆಯಾಗ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸ್ಯಾನಲ್ಲ. ಯಾರಿಟ್ಟು ಕಳಿಸ್ಯಾರ? ಕಳಿಸಿದವನೊಬ್ಬ ಮ್ಯಾಲದ. ಇದು ಮರ್ತೀವಿ ನಾವು. ಮರ್ತಿದ್ದಕ್ಕೆ ತಾಪಾಗೈತೆ ಅಷ್ಟ. ಇರೋದು ಏನು ನಡೀತಿ, ಮನೆ ನಡೆಸೋದು, ಮಠ ನಡೆಸೋದು ನಮ್ಮ ಕಡೆಯಿಂದ ಏನು ಸಾಧ್ಯ ಐತೇನು? ಎಷ್ಟು ದಿವಸ ನಾವು ನಡೆಸೀವಿ. ಇದನ್ನು ನಡೆಸವ ಅವ ಅದಾನ ಅನ್ನುವ ಭರವಸೆ ಮೇಲೆ ನಡೆಸಿದ್ವಿ. ತಲ್ಲಣಗಳಿಲ್ಲ ಅಷ್ಟೆ. ತಲ್ಲಣ ಇನ್ನೊಂದು ಕಾರಣಕ್ಕೆ ಯಾಕೆ ಆಗ್ತೈತಿ ಮನುಷ್ಯಾಗಂದ್ರೆ, ನಡೀತೈತಿಲ್ಲ ಒಂದು ಹೋಗೋದು. ಇಷ್ಟು ಮಸ್ತ್ ಕುಂತು ಕೇಳೋರ ಎಲ್ಲಿ ಸಿಗ್ತಾರೆ? ಹಂಗಾದ್ರೆ ಮತ್ತೆ ಇನ್ನೊಮ್ಮೆ ಕರೆಸೋದಿಲ್ಲ ಯಾರು. ಮತ್ತಿದ ಕೊನೆ ಪ್ರವಚನ ಅದೈತೆ ನಮ್ಗೆ. ಇನ್ನೊಂದು 5 ನಿಮಿಷ. ಎಷ್ಟು ಚಂದ ಖುಷಿ ಅನ್ನಿಸ್ತೈತಿ ಅಂದ್ರೆ, ಹೇಳುವ ಕಂಠಕ್ಕೆ ಕೇಳುವ ಕಿವಿ ಇದ್ರ ಕಾಲ ಕೆಟ್ಟೈತೆ ಅಂತಾರೆ. ಇದೇ ಒಳ್ಳೆ ಕಾಲ. ಇದಕ್ಕಿಂತ ಕೆಟ್ಟ ಕಾಲ ಏನೈತೆ? ಮಧ್ಯಾಹ್ನ 2 ಗಂಟೆ ಆದರೂ ಊಟದ ಕಡೆ ಲಕ್ಷ್ಯ ಇಲ್ಲಾರ್ದಂಗೆ 2 ಮಾತು ಕೇಳ್ತಿರಲ್ಲ, ಇದೇ ನಿಜವಾದ ಭಾರತ. ಇದಕ್ಕಿಂತ ದೊಡ್ಡ ಭಾರತ ಎಲ್ಲಿದೆ? ಮತ್ತು ನಿಮಗೆ ಅವಾಗವಾಗ ಇಷ್ಟು ಹೊಗಳ್ಕೊಂತಿರ್ಬೇಕಂದ್ರೆ ಕೂಡ್ತಿರ್ತೀರಿ ನಾವು. ಸಾಮಾನ್ಯ ಮಂದಿ ಅಲ್ಲ, ಸ್ವಲ್ಪ ಹೊಗಳ್ಕೊಂತಿರ್ಬೇಕು ನಿಮಗಷ್ಟು. ಮತ್ತು ಇನ್ನೊಂದು ಕಾರಣ, ತಲ್ಲಣ ಎದಕ್ಕಾಗುತ್ತೆ ಮನುಷ್ಯಗೆ? ದಾಸರು ಹಾಡಿದ್ರು, ತಲ್ಲಣಿಸದಿರು ಕಂಡ್ಯ ತಾಳ್ಮನವೇ. ಎಷ್ಟು ಅನುಕಂಪ ಅವರಲ್ಲಿ, ಎಷ್ಟು ಕರುಣೆ ಅವರಲ್ಲಿ. ತಮ್ಮ ಮನಸ್ಸಿಗೆ ಹೇಳಿಲ್ಲ, ಲಕ್ಷ ಲಕ್ಷ ಮನಸ್ಸುಗಳು ತಲ್ಲಣಗೊಂಡವಲ್ಲ. ಆ ತಲ್ಲಣಗೊಂಡ ಮನಸ್ಸುಗಳಿಗೆಲ್ಲ ಒಂದು ಕಿವಿ ಮಾತು, ತಲ್ಲಣಿಸದಿರು ಕಂಡ್ಯ ತಾಳ್ಮನವೇ. ತಾಳಬೇಕಾಗುತ್ತೋ ಜಗತ್ತಿನೊಳಗೆ, ತಲ್ಲಣ ಬೇಡ. ಯಾಕೆ ತಲ್ಲಣ ಆಗಕತ್ತೈತಿ ನಮ್ಮೆಲ್ಲರ ಮನಸ್ಸು ಅಂದ್ರೆ 2 ಕಾರಣಕ್ಕಾಗಿ. ಏನು ಅಂದ್ರೆ, ನಮ್ಮ ಇಚ್ಛೆ ಏನು ಅಂದ್ರೆ ನಾವು ಬಯಸಿದ್ದೆಲ್ಲ ಸಿಗಬೇಕು ಅಂತ ನಮ್ಮ ಇಚ್ಛೆ. 2 ಕಾರಣಕ್ಕೆ ಮನುಷ್ಯನ ಮನಸ್ಸಿನ ತಲ್ಲಣ ಏನು ಅಂದ್ರೆ, ನಮಗೆ ಬಯಸಿದ್ದೆಲ್ಲ ಸಿಗಬೇಕು, ಸಿಕ್ಕಿದ್ದು ನನ್ನಿಂದ ಬಿಟ್ಟು ಹೋಗಬಾರ್ದು. ಇದು ನಮ್ಮೆಲ್ಲರ ಬಯಕೆ ಐತಿಲ್ಲ. ನಾ ಬಯಸಿದ್ದೆಲ್ಲ ಸಿಗಬೇಕು, ಸಿಕ್ಕಿದ್ದು ನಮ್ಮಿಂದ ಬಿಟ್ಟು ಹೋಗಬಾರ್ದು. ಇದು ಸಾಧ್ಯ ಇಲ್ಲ. ನಾ ಬಯಸಿದ್ದೆಲ್ಲವೂ ಇಲ್ಲಿ ಸಿಗುವುದಿಲ್ಲ, ಸಿಕ್ಕಿದ್ದೆಲ್ಲವೂ ನನ್ನೊಂದಿಗೆ ಇರುವುದಿಲ್ಲ. ಇದು ಜಗತ್ತಿನ ನಿಯಮ ಐತಿ. ಇದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ. ಬಯಸಿದ್ದೆಲ್ಲ ಎಲ್ಲಿ ಸಿಗುತ್ತೈತಿ ಹೇಳಿ? ಬಯಸಿದ್ದೆಲ್ಲ ಸಿಕ್ಕಿಲ್ಲ,
ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾವು ಬಯಸ್ದಂಗಿಲ್ಲ. ಇದು ಮಜಾ ಐತದ. ಸಿಕ್ಕವ್ರು ಬಯಸ್ದಂಗೆ ಅದಾರ. ಈಗ ನೀವೆಲ್ಲ ಮದುವೆ ಆಗ್ಯಾರಿ, ಹಂಗೈತೇನು ಹೇಳ್ರಿ ನೀವು? ಯಾರೋ ಒಬ್ಬ ಹೊಸದಾಗಿ ಮದುವೆ ಆದಾಗ ಮಾವನ ಮನೆಗೆ ಭಾಳ ಹೋಗ್ತಿದ್ದ. ಆಮೇಲೆ ಕೇಳಿದ್ರೆ ಅವನಿಗೆ ಮೊದಲು ಭಾಳ ಬರ್ತಿದ್ದೆವು ತಮ್ಮ, ಈಗ ಯಾಕೆ ಬರೋದ ಬಿಟ್ಟಿ ಅಲ್ಲ? ಇಲ್ಲ, ಒಮ್ಮೆ ಮೋಸ ಹೋದ ಜಾಗಕ್ಕೂ ಹಳ್ಳಿ ಹೋಗಬಾರ್ದು. ಒಮ್ಮೆ ಮೋಸ ಹೋದ ಜಾಗಕ್ಕೆ ಪದೇ ಪದೇ ಹೋಗಬಾರ್ದು. ಈಗ ಒಮ್ಮೆ ಆಗೈತಿದ, ಆಗೈತೇನು? ಬಯಸಿದಷ್ಟು ಸಿಕ್ಕೈತೇನು? ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾವು ಬಯಸ್ದಂಗಿಲ್ಲ, ಸಿಕ್ಕವ್ರನ್ನ ಒಪ್ಪಿಕೊಳ್ಳೋದಷ್ಟೇ ಇದರ ಧರ್ಮ. ಇಲ್ಲಿ ಬೇರೆ ಏನೂ ಉಳಿದಿಲ್ಲ ಇಲ್ಲಿ. ಅದಕ್ಕೆ ನಾ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ಅನ್ಕೋಬಾರ್ದು. ಮತ್ತು ಹಂಗಂತ ತಿಳ್ಕೊಂಡು ಬಯಸೋದು ಬಿಡಬಾರ್ದು. ತಲೆಯಾಗ ಏನು ತಿಳ್ಕೊಂಡಿರ್ಬೇಕು ಅಂದ್ರೆ ಬಯಸಬೇಕು, ಆದ್ರೆ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ತಲೆಯಾಗ ಇಟ್ಕೋಬಾರ್ದು ಅಷ್ಟೆ. ಮತ್ತು ಸಿಕ್ಕಿದ್ದೆಲ್ಲ ಹಂಗೆ ಉಳಿತೈತೆ ಅಂತಲೂ ತಲೆಯಾಗ ಇಟ್ಕೋಬಾರ್ದು. ಏನು ಸಿಕ್ಕೈತಿ ಒಂದು ದಿವಸ ಅದು ನಮ್ಮ ಕೈ ಬಿಟ್ಟು ಹೋಗ್ತೈತೆ. ಅದು ಅಧಿಕಾರವೇ ಇರಲಿ, ಶ್ರೀಮಂತಿಕೆ ಇರಲಿ, ಪದವಿ ಪುರಸ್ಕಾರಗಳೇ ಇರಲಿ, ಎಲ್ಲವೂ ಸಹಿತ ಒಂದು ದಿವಸ ನಮ್ಮ ಕೈ ಬಿಟ್ಟು ಹೋಗ್ತದೆ. ಈ ಜಗತ್ತನ್ನೇ ಗೆದ್ದಿದ್ದ ಅಲೆಕ್ಸಾಂಡರ್ ಮಹಾರಾಜ ಏನೂ ಉಳಿದಿರಲಿಲ್ಲ ಅವನಿಗೆ. ಎಲ್ಲವೂ ಗೆದಿಲಿಕ್ಕೆ ಏನೂ ಉಳಿದೇ ಇರುವಂಥ ಅಲೆಕ್ಸಾಂಡರ್ ಮಹಾರಾಜ ಅವ ಅಂತಾನ ದೊಡ್ಡ ಸಂಪತ್ತುಳ್ಳ ಮಹಾರಾಜ ಸಾವಿನ ಕೊನೆಯ ಕ್ಷಣದೊಳಗೆ ಹೇಳಿದ ಮಾತೇನೆಂದ್ರೆ, ಐ ಆಮ್ ಎ ಪುವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ಐ ಆಮ್ ಎ ಪುವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ನಾನು ಶ್ರೀಮಂತ ದೇಶದ ಬಡವ ದೊರೆ. ಯಾಕಂದ್ರೆ ನಿಸರ್ಗದ ನಿಯಮ ಏನೈತಿ ಅಂದ್ರೆ, ಇಲ್ಲಿ ಬಡವನು ಈ ಹೋಗುವಾಗ ಖಾಲಿ ಕೈಯಿಂದ ನಾವೆಲ್ಲರೂ ಹೋಗಬೇಕಲ್ಲ. ಬಡವನು ಬಡವನಾಗಿಯೇ ಸಾಯಬೇಕು, ಶ್ರೀಮಂತನೂ ಸಹಿತ ಬಡವನಾಗಿ ಸಾಯಬೇಕು. ಇದು ನಿಸರ್ಗದ ನಿಯಮ. ಇದನ್ನು ಒಪ್ಕೋಬೇಕಾಗ್ತದೆ ನಾವು ಇಲ್ಲ. ಸಿಕ್ಕಿದ್ದು ನಮಗೆ ಕೈ ಬಿಡಬಾರ್ದಂದ್ರೆ ಸಾಧ್ಯ ಇಲ್ಲ. ನಿಸರ್ಗಕ್ಕೆ ನಾವು ಬಳಸಕ್ಕೆ ಬಂದವರು ಎಷ್ಟು ದಿವಸ ಅವಕಾಶ ಸಿಕ್ಕೈತಿ ಬಳಸೋದು. ಇದು ನಾವು ಖಾಯಂ ಹಂಗೆ ಇರ್ಬೇಕಂದ್ರೆ ಇದು ಜಗತ್ತಿನ ನಿಯಮ ಹಂಗಿಲ್ಲ. ಇಲ್ಲಿ ಯಾವುದು ಮನುಷ್ಯರದ್ದು ಬಿಡ್ರಿ, ದೇವತೆಗಳದ ಕೀರ್ತಿಗಳೇ ಖಾಯಂ ಉಳಿದಿಲ್ಲ. ಈಗ ನೀವು ಗಣಪತಿ ಇದು ಮಾಡ್ತೀರಿ, ಏನು ಹಬ್ಬ ಬಂತೀಗ, ಈಗ ಮನ್ಯಾಗ ಪೂಜೆ ಮಾಡ್ತಿದ್ರಿ. ನೀವು ಮನ್ಯಾಗ ಪೂಜೆ ಮಾಡ್ಬೇಕಾದ್ರೆ ಸರಸ್ವತಿ ಪೂಜೆ ಮಾಡ್ರಿ, ಲಕ್ಷ್ಮೀ ಪೂಜೆ ಮಾಡ್ರಿ, ಏನು ಪೂಜೆ ಮಾಡಿದ್ರು ಮೊದಲು ಎಲೆ ಅಡಿಕೆ ಇಟ್ಟು ಗಣಪತಿ ಪೂಜೆ ಅಂತ ಮಾಡ್ತಿದ್ರು, ಹೌದಲ್ಲ? ಅಂದ್ರೆ ಎಲ್ಲ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಗಣಪತಿ ಪರ್ಮಿಷನ್ ತಗೋಬೇಕಾಗಿತ್ತು ಮೊದಲ. ಈ ಗಣಪತಿ ತಾನ ಕೂಡ್ಬೇಕಾದ್ರೆ ಪೊಲೀಸರ ಪರ್ಮಿಷನ್ ತಗೋಬೇಕಾಗಿತ್ತು. ಅಂದ್ರೆ ಯಾವ ಪದವಿ ಪುರಸ್ಕಾರಗಳು ಎಲ್ಲಿ ಉಳಿದಾವ ಈ ಜಗತ್ತಿನಾಗ? ಎಲ್ಲವೂ ಹೋಗ್ತಾವ ಒಂದು ದಿವಸ ಅಷ್ಟೇ. ಅದಕ್ಕೆ ಬಯಸಿದ್ದೆಲ್ಲ ಖಾಯಂ ಉಳಿತೈತೆ ಅಂತ ಇಟ್ಕೋಬಾರದು. ಬಯಸಿದ್ದು ಒಂದು ದಿವಸ ಕೈ ಬಿಟ್ಟು ಹೋಗುವುದೇ. ಇದು ನಿಸರ್ಗದ ನಿಯಮ ಐತಿ. ಇದನ್ನು ಬಯಸಬಾರ್ದಂತಲ್ಲ, ಬಯಸಬೇಕು. ಅನುಭವಿಸಬಾರ್ದಂತಲ್ಲ, ಅನುಭವಿಸಬೇಕು. ಅಧಿಕಾರ ಎಲ್ಲವೂ ಬೇಕು ಮನುಷ್ಯನಿಗೆ. ಇಲ್ಲಂದ್ರೆ ಹೆಂಗೆ ನಡೀತೈತೆ? ಜಗತ್ತು ನಡೀತೈತೆ. ಆದರೆ ತಿಳ್ಕೊಂಡಿರ್ಬೇಕು, ನಾನು ಕುರ್ಚಿ ಮೇಲೆ ಕುಂತಿರ್ಬೇಕು, ಕುರ್ಚಿ ನನ್ನ ತಲೆಯಾಗ ಕುಂತಿರಬಾರ್ದು. ಹಿಂಗೆ ತಿಳ್ಕೊಂಡು ಬದುಕವ್ರು ಸಂತರಷ್ಟ. ಹಿಂಗೆ ನಾನು ಮಠದಾಗ ಕುಂತಿರ್ಬೇಕು, ಮಠ ನನ್ನ ತಲೆಯಾಗ ಕುಂತಿರಬಾರದು. ಇದು ಸಂತತನ ಅಷ್ಟೇ. ಹಿಂಗೆ ತಿಳ್ಕೊಂಡು ಬದುಕುವುದಷ್ಟೇ ಮನುಷ್ಯ. ತಲ್ಲಣಗಳು ಎಲ್ಲಿಲ್ಲ. ಏನು ಮಠದಾಗ ಅಷ್ಟು ಸಂಸಾರಿಗಳದಿರಿ ನೀವು? ಏನು ತಲ್ಲಣಗಳಿಲ್ಲ ನಿಮ್ಮಲ್ಲಿ? ಬೆಳಕು ಹರಿತು ಅವ್ವ ಅಕ್ಕಿ ಪಿರ್ಯಾದಿ ಹೇಳ್ತಾಳೆ ಹೆಣ್ಮಕ್ಕಳು. ರಾತ್ರಿ ಕತ್ತಲಾತು ಅವನ ಪಿರ್ಯಾದಿ ಅವ್ರು ಹೇಳಕ್ಕೆ ಶುರು ಮಾಡ್ತಾರೆ. ಇದು ಎರಡೂ ಕೇಳಿ ಸಾಕಾಗಿರ್ತಿತ್ತು. ಅದಕ್ಕೆ ಮಠದ ಕಡೆ ಬರ್ತಿರ್ತಾರೆ ಮಂದಿ. ಯಾಕೆ ಬರ್ತಿರ್ತಾರೆ ಅಂದ್ರೆ, ಬೆಳಕು ಹರಿತು ಅವನ ಕಿರಿಕಿರಿ, ಕತ್ತಲಾತು ಮನೆಯವ್ರ ಕಿರಿಕಿರಿ. ಒಬ್ರು ಒಂದು ಪ್ರವಚನ ನಡೆದಿತ್ತಂತ. ಅವ್ರ ಹೆಣ್ಮಕ್ಳು ಅವ್ರ ಅವ್ವ ಕೂಡಿ ಹೋಗಿ ಕುಂತಿದ್ರು. ಅವ್ರು ಪ್ರವಚನ ಹೇಳೋರು, ಯಾರ್ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಕೈ ಎತ್ತರಿ. ಅವ್ರ ಹೆಣ್ಮಕ್ಳು ಅವ್ರವ್ವ ಇಬ್ರು ಮ್ಯಾಲೆ ಎತ್ತದ್ರಂತ. ಇದು ಕೈ ಎತ್ತಲಿಲ್ಲ. ಇದು ಅವ್ರ ಪ್ರವಚನ ಹೇಳೋರು ಕೇಳಿದ್ರೆ, ಅಲ್ಲೋ ಅವ್ರಿಬ್ರು ಕೈ ಎತ್ತಾರ ಸ್ವರ್ಗಕ್ಕೆ ಹೋಗ್ತೀವಂತ, ನೀ ಯಾಕೆ ಎತ್ತು? ಅವ್ರಿಬ್ರು ಮ್ಯಾಲೆ ಹೋದ್ರೆ ನಮಗೆ ಇದೇ ಸ್ವರ್ಗ ಇದೆ. ಅವ್ರಿಬ್ರು ಇರೋದಕ್ಕೆ ನಮಗೆ ನರಕ ಬಂದೈತಿ. ಇಲ್ಲಿ ಅವ್ರಿಬ್ರು ಮ್ಯಾಲ ಹೋದ್ರೆ ನಮಗೆ ಎಲ್ಲಿದೆ ಸ್ವರ್ಗ? ಇನ್ನೇ ಅವ್ರು ಹೇಳಿ ಜಗತ್ತಿನ ಏನು ಕಾಡ್ತಾರದು ಹುಡುಗ. ವಸ್ತಿ ಬಸ್ ಬಂದಂಗೆ ಮನೆಗೆ ಬರ್ತೈತಿ. ಬೆಳಕೆದ್ದು ಕೂಡ ಯಾವಾಗಾರ ಬೆಳಕು ಹರಿದತ್ತಂತೆ.
ಆ ಕನ್ಯೆ ನೋಡಕ್ಕೆ ಹೋದ್ರು. ಕನ್ಯೆ ನೋಡಕ್ಕೆ ಅವರು ಜ್ಯೋತಿಷಿಗಳೆಲ್ಲ ಕುಂಡ್ಲಿತ್ತಾರ್ರಿ. ಹುಡುಗಿ ಕುಂಡ್ಲಿ ತೊಗೊಂಡ್ರು. ಹುಡುಗನ ಕುಂಡ್ಲಿತ್ತಂದ್ರೆ ಅಂದರು. ಅವರು ಮನ್ಯಾನವ್ರು ನೋಡಕ್ಕೆ ಹೋಗಿದ್ರಲ್ಲ ವರದವರು, ಈಗ ಇದು ಹುಡುಗನ ಕುಂಡ್ಲಿ ತೊಗೊಳ್ರಿ ಅಂತಾರೆ. ಅವ್ರ ಜ್ಯೋತಿಷಿಗಳಂದ್ರು, ಬೇಡ ಹುಡುಗಂದೇನು ಬೇಡ, ಹುಡುಗಿದೈತಿ ಇಲ್ಲಿ, ಹುಡುಗನ ಅವೊಂದು ಕೊಡ್ರಿ, ಅವ್ರಿಬ್ರು ಕುಂಡ್ಲಿ ಕೂಡ್ತಂದ್ರೆ ಹುಡುಗಂದು ಏನೈತೆ ಅದ್ರಾಗ. ಅವರಿಬ್ರು ಕುಂಡ್ಲಿ ತಪ್ಪಿದಕ್ಕೆ ಹುಡುಗಗೆ ಸಮಸ್ಯೆ ಆಗೈತೆ. ತಲ್ಲಣಗಳಿಲ್ಲೇನು? ಹೆಂಗೆ ತಲ್ಲಣ ಕಡಿಮೆ ಆಗ್ತೈತಿ ಅಂದ್ರೆ, ಮನ್ಯಾಗಿದ್ದ ಅತ್ತಿ ಹೆಂಗೆ ಸೊಸೆಗೆ ನೋಡ್ಕೋಬೇಕಂದ್ರೆ, ಸೊಸಿ ತಾಯಿ ತನ್ನ ತವ್ರ ಮನೆ ಮರೆತಿರ್ಬೇಕು, ಹಂಗೆ ಅತ್ತಿ ನೋಡ್ಕೋಬೇಕು. ಸೊಸಿ ಅತ್ತಿಗೆ ಹೆಂಗೆ ನೋಡ್ಕೋಬೇಕಂದ್ರೆ, ಆಕೆ ತನ್ನ ಮಗಳ ಫೋನ್ ನಂಬರ್ ಮರೆತಿರ್ಬೇಕು, ಹಂಗೆ ನೋಡ್ಕೊಂಡ್ರೆ ತಲ್ಲಣಗಳಿಲ್ಲ ಮನುಷ್ಯನಾಗ. ಎಲ್ಲ ಕಡೆ ತಲ್ಲಣಗಳಿರವ ಇಲ್ಲೇನು ಹೇಳಿ? ನಾವೇನಂತೀವಿ, ಭಾಳ್ರಿ ನಮಗೆ ಆಗ್ಲಾರ್ದವ್ರು ಭಾಳ ಮಂದಿ ಅದಾರ, ಭಾಳ ನಮಗೆ ಕಿರಿಕಿರಿ ಕೊಡ್ತಾರೆ, ನಮಗೆ ತೊಂದರೆ ಕೊಡ್ತಾರೆ. ನಾವು ಭಾಳ ಒಳ್ಳೆ ಮಂದಿ ರೀ, ನಮಗೆ ಕಾಡ್ತಾರೆ ಅವ್ರಂತ. ಅಲ್ಲಿ ಇರವ ಯಾರ ಜಾಲಿ ಗಿಡಕ್ಕೆ ಕಲ್ಲು ಹೋಗದಾರ, ಮಾವಿನ ಗಿಡಕ್ಕೆ ಕಲ್ಲು ಹೋಗಿತಾರೆ, ನಮಗೆ ಕಾಡಕತ್ತಾರ ಅಂದ್ರೆ ನಾವು ಜಾಲಿ ಗಿಡ ಅಲ್ಲ ಮಾವಿನ ಗಿಡ ಅಂತ ಸಮಾಧಾನ ಮಾಡ್ಕೊಳ್ಳೋದಿಲ್ಲ, ಅಷ್ಟೇ ತಾಳ್ಕೊಂಡ ಬದುಕು. ಇಲ್ರಿ ನಮಗೆ ಭಾಳ ಬೇಕಾದವ್ರು ನಮಗೆ ಭಾಳ ಬೆಂಕಿ ಹಚ್ತಾರೆ ಬಂದು ಇರೋದ. ಮತ್ತು ಈಗ ಕಲಿಯೋದು ಮನುಷ್ಯ. ಈಗ ನಿಮ್ಮ ಮನ್ಯಾಗ ಅಡುಗೆ ಮಾಡ್ತೀರಿ, ತಾಯಂದಿರದಾರ, ಕುಕ್ಕರ್ ಐತಿ. ಕುಕ್ಕರ್ ಏನು ಕಲಿಸ್ತೈತಿ ಮನುಷ್ಯನಿಗೆ ಕುಕ್ಕರ್ ಅಂದ್ರೆ, ನಮ್ಮವರ ಬಂದು ನಮ್ಮ ಬುಡಕ್ಕೆ ಬೆಂಕಿ ಇಟ್ಟರು ಸೀಟಿ ಹೊಡ್ಕೊಂತ ಇರ್ಬೇಕು ಕಷ್ಟ ಅಂತ ಕಲಿಸ್ತೈತಿ ಅಷ್ಟ. ಅದು ಕಲಿಯುವುದು ಮನುಷ್ಯ ಈ ಜಗತ್ತಿನೊಳಗೆ. ಏನು ಶಾಸ್ತ್ರಗಳಿಂದ ಕಲಿಯೋದು ಕಡಿಮೆ ಐತಿ, ಜೀವನದಿಂದ ಕಲಿಯೋದು ಭಾಳ ಐತಿಲ್ಲ ಅಷ್ಟು. ತಾಳ್ಕೋಬೇಕು. ಈಗ ಹುಡುಗರು ಇರ್ತಾರೆ, ಯುವಕರು ಭಾಳ ಅಂತಿರ್ತಾರೆ, ನಾವು ಸಾಕಾಗ್ಬಿಟ್ಟೈತ್ರಿ ನಮಗೆ. ಎದಕ್ಕೆ? ನಮ್ಮ ಅಪ್ಪ ಭಾಳ ಕಿರಿಕಿರಿ ಮಾಡ್ತಾನೆ, ನಮ್ಮ ಅಪ್ಪ ಬೈತಾನ. ನಮಗೆಲ್ಲ ನಮ್ಮ ವಯಸ್ಸಿನವ್ರಿಗೆ ಗೊತ್ತಾಗಬೇಕು, ಅಪ್ಪ ಬೈತಾನಲ್ಲ, ಅವನ ಅನುಭವ ಐತಿ ಜೀವನದ್ದು. ಒಬ್ಬ ವ್ಯಕ್ತಿಯ ಜೀವನ ಪರಿಪೂರ್ಣ ಆಗಬೇಕಾಗಿದ್ರೆ ಅವನ ಜೋಗಳು ಎಷ್ಟು ಮುಖ್ಯನೋ ಅಪ್ಪನ ಬೈಗಳವೂ ಸಹಿತ ಅಷ್ಟೇ ಮುಖ್ಯ ಐತಿ ಬದುಕಿಗೆ ಅನ್ನುವ ಸತ್ಯ ನಾವು ತಿಳ್ಕೊಂಡು ಬದುಕಬೇಕು. ಇದು ತಿಳ್ಕೊಂಡ್ರೆ ತಲ್ಲಣಗಳಿಲ್ಲ ಅಷ್ಟೆ. ಅದಕ್ಕೆ ಮನುಷ್ಯನಿಗೆ ಇದನ್ನು ನೋಡಿ ಬದುಕುವುದು, ಜಗತ್ತನ್ನು ತಿಳಿದು ಬದುಕುವುದು. ಇಲ್ಲಿ ಜೀವನ ಅಂದ ಮೇಲೆ ತಲ್ಲಣಗಳಿರದೆ ಇದನ್ನು ತಲ್ಲಣಗಳು ಮುಗಿಸಿ ಬದುಕ್ತೀನಿ ಅಂತಿಲ್ಲ. ಇಟ್ ಈಸ್ ದೇರ್ ಸ್ಟಿಲ್ ಯುವರ್ ಲಾಸ್ಟ್ ಬ್ರೆತ್. ಜೀನಾ ಮುಸ್ಕಿಲ್ ಹೈ, ಮರ್ನಾ ಭಿ ಆಸಾನ್ ನಹಿ ಅಂತ. ಜೀನಾ ಬಹುತ್ ಮುಸ್ಕಿಲ್ ಹೈ, ಮರ್ನಾ ಭಿ ಆಸಾನ್ ನಹಿ. ಇರದೆ ಕಷ್ಟಗಳು ಬರೋವಲ್ಲ ಜೀವನದ ಮೇಲೆ, ಯಾರಿಗೆ ಬರುವುದಿಲ್ಲ ಹೇಳಿ? ಜೀವನದ ಮೇಲೆ ಕಷ್ಟಗಳು ಬರವೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಸುಂದರ ಮಾತು ಬರೀತಾರೆ, ಭಗವಂತನೇ ನಿನ್ನ ಗರ್ಭಗುಡಿಗೆ ಬಂದು ನಾನೇನು ಕೇಳ್ತೀನಿ ಅಂದ್ರೆ, ನನ್ನ ಜೀವನದೊಳಗೆ ನನಗೆ ಕಷ್ಟ ಕೊಡಬೇಡ ಅಂತ ಬಂದು ನಿನ್ನ ಗರ್ಭಗುಡಿಯ ಬಾಗಿಲಲ್ಲಿ ನಿಂತು ಕೇಳುವ ಹೇಡಿ ಭಕ್ತ ನಾನಲ್ಲ. ಭಗವಂತನೇ ನಿನ್ನ ಗರ್ಭಗುಡಿಯ ಮುಂದೆ ನಿಂತು ನಾ ಏನು ಕೇಳಾಕತ್ತೀನಿ ಅಂದ್ರೆ, ನನಗೆ ಕಷ್ಟ ಕೊಡಬೇಡ ಭಗವಂತ ಅಂತ ಕೇಳುವ ಹೇಡಿ ನಾನಲ್ಲ. ನಾನು ಕೇಳುವುದೇನೆಂದ್ರೆ, ನಿನಗೆಷ್ಟು ಶಕ್ತಿ ಇದೆಯೋ ಅಷ್ಟು ಕಷ್ಟಗಳನ್ನು ನನಗೆ ಕೊಡು. ನಾ ಕೇಳುವುದೇನೆಂದ್ರೆ, ನೀನು ಕೊಟ್ಟ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು. ತಾಳ್ಕೋಬೇಕನ್ನ ಅಷ್ಟೇ. ಈ ಜಗತ್ತಿನ ತಾಳಬೇಕಾಗ್ತದೆ. ಜಗತ್ತಿನೊಳಗೆ ತಾಳುವಿಕೆ ಏನಿಲ್ಲ, ಎಲ್ಲರೂ ತಾಳ್ಬೇಕಾಗ್ತದೆ. ಈಗ ಎಲ್ಲ ವಿದ್ಯಾರ್ಥಿಗಳದಾರ, ವಿದ್ಯಾರ್ಥಿಗಳು ಈಗ ನೋಡಿ ಎಕ್ಸಾಮ್ ಇರ್ತಾವೆ, ಏನೋ ಒಂದು ನೀಟು ಬಂತು, ಒಂದು ಫೇಲ್ ಆತಂದ್ರೆ ಹುಡುಗರು ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಕತ್ತಿಲ್ಲ. ಈಗ ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೇಳಿವೆ ಇಲ್ಲ. ತಾಳ್ಕೋಬೇಕಾಗ್ತದೆ ಈ ಜಗತ್ತಿನಲ್ಲಿ. ನಾವು ಮಕ್ಕಳಿಗೆ ಏನು ಕಲಿಸ್ಬೇಕಾಗೈತೆ ಅಂದ್ರೆ, ಬರೀ ನೀಟ್ ಪಾಸ್ ಆಗೋದಲ್ಲ, ನೀಟ್ ಬದುಕೋದು ಭಾಳ ಮುಖ್ಯ ಐತೆ, ಅದನ್ನು ಕಲಿಸ್ಬೇಕಾಗಿದೆ ಮಕ್ಕಳಿಗೆ. ಎಷ್ಟು ವಿದ್ಯಾರ್ಥಿಗಳು ನೀವು ಆಯ್ತು, ಒಂದು ಫೇಲ್ ಆಗಿರ್ತೈತಿ, ಒಂದು ಹುಡುಗ ಒಂದು ಸಬ್ಜೆಕ್ಟ್ ಫೇಲ್ ಆಯ್ತು, ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಕೊಂತ ಅವ್ರ ದೋಸ್ತ್ ಬಂದು ಎಲ್ಲಿಗೊಂಟೆ, ಇಲ್ಲ ನಂದೊಂದು ಸಬ್ಜೆಕ್ಟ್ ಫೇಲ್ ಆಗಿಬಿಟ್ಟೈತಿ, ನಾನು ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಅವ್ರ ದೋಸ್ತ್ ಹೇಳ್ದೆ, ಒಂದು ಫೇಲ್ ಆಗೈತಿ ಬರೀ, ಅಕಸ್ಮಾತ್ ಆತ್ಮಹತ್ಯೆ ಮಾಡ್ಕೊಂಡು ಹುಟ್ಟಿ ಬಂದಿದ್ರೆ ಮತ್ತೆ 6 ಬರಿಬೇಕಾಗೈತಿ, ಒಂದಕ್ಕೆ ಮುಗಿಸ್ಕೊಂಡ್ಬಿಡ್ತಾರೆ. ಒಂದು ಬಂದೈತಿ, ಒಂದು ನಿಕಾಲಿ ಕುಸ್ತಿ ಮಾಡ್ಕೊಂಡು ಹೋಗೋದು ಭಾಳ ಚಲೋ ಐತಿಲ್ಲ. ಏನೈತೆ ಈಗ ವ್ಯಾವಹಾರಿಕರದಿರಿ, ವ್ಯಾಪಾರ ಅಂದಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತೆ ಇಲ್ಲೋ? ಒಂದಿಷ್ಟು ಸಾಲ ಆಗ್ತಾವ, ಸಮುದ ಆಗ್ತಾವ, ಪ್ರೆಷರ್ ಶುರು ಆಗ್ತೈತಿ, ಬಂದು ಕುಂತು ಕೇಳೋರು ಇರ್ತಾರ. ಸಾಲದ ಬಾಧೆ ಇರ್ಬೇಕು. ಒಂದಿಷ್ಟು ಸಾಲ ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟು ಮಾಡ್ತಿರ್ಬೇಕು. ಸಾಲದ ಬಾಧೆ ಬರ್ತೈತಿಲ್ಲ ಮನುಷ್ಯ.
ಏನು ರಾತ್ರಿ ಒಬ್ಬ ಎದ್ದು ನಿದ್ದಿಲ್ಲಾರ್ದಂಗೆ ಮನ್ಯಾಗ 12 ಗಂಟೆಗೆ ಅಡ್ಡಾಡಕತ್ತಾವ. ಹೆಣ್ತಿ ಕೇಳಿದ್ಲಿ, ಯಾಕೆ ಇಷ್ಟು ಟೆನ್ಷನ್ ತೊಗೊಂಡು ಅಡ್ಡಾಡಕತ್ತೀರಿ? ಸಾಲ ಕೊಟ್ಟವ್ರು ಬಂದು ಕಿರಿಕಿರಿ ಮಾಡಕತ್ತಾನ, ಮುಂದಿನ ಮನೆಯವ ಸಾಲ ಕೊಟ್ಟಿನ ಬಂದು ಕೊಡಬೇಕಂತ, ಅದಕ್ಕೆ ಟೆನ್ಷನ್ ಆಗೈತಿ, ಅಡ್ಡಾಡಕತ್ತೀನಿ. ಅವಾಗ ಅಕ್ಕಿ ಅಂದ್ಲು, ನೀವು ಸುಮ್ಮನಿರ್ರಿ. ಅವನ ಮನೆಗೆ ಹೋದ್ಲು ರಾತ್ರಿ 12 ಗಂಟೆಗೆ. ಹೋಗೀಗ ನೀ ಏನು ಸಾಲ ಕೊಟ್ಟಿ ಅಂತ ನಮ್ಮ ಯಜಮಾನ್ರಿಗೆ ನಮಗೇನು ಕೊಡೋಕ್ಕಾಗೋದಿಲ್ಲ, ಇನ್ನೊಮ್ಮೆ ಕೇಳಿದೆ ಅಂದ್ರೆ ನಿನ್ನ ಹೆಸರು ಬರೆದಿಟ್ಟು ಇಷ್ಟ ಹೇಳಿದ್ಲಕ್ಕೆ, ಮುಂದಿಂದ ಹೇಳಿಲ್ಲ. ಹೇಳಿ ಮನೆಗೆ ಬಂದ್ಲು, ಗಂಡಗೆ ಹೇಳಿದ್ಲು, ಈಗ ನೀವು ಮೊಕ್ಕೋರಿ ನವ ಅಡ್ಡಾಡ್ತಾನೆ ಇನ್ನು ನೀವು ಮೊಕ್ಕೋರಿ ನವ ಅಡ್ಡಾಡ್ತಾನೆ, ಅಡ್ಡಾಡು ಪಾಳೆ ಅವ. ಸಂಸಾರ ವ್ಯವಹಾರ ಅಂದ ಮೇಲೆ ಒಂದಿಷ್ಟು ಒತ್ತಡಗಳಿರುತ್ತೆ. ಸಾಲ ಮಾಡ್ಬೇಕಾಗತ್ತ. ಸಾಲ ಎಷ್ಟು ಮಾಡಬೇಕು ಅಂದ್ರೆ ನಾವು ತೀರಿಸುವಷ್ಟು ಸಾಲ ಮಾಡಬೇಕು ಹೊರತು ನಾವ ತೀರಿ ಹೋಗುವಷ್ಟು ಸಾಲ ಮಾಡ್ಕೋಬಾರ್ದು. ಇದು ಕಲಿಯುವುದಷ್ಟು. ತಲ್ಲಣಗಳಿರವೆ ತಲ್ಲಣಿಸದಿರು ಕಂಡ್ಯ ತಾಳ್ಮನವೇ ಅಷ್ಟು. ಇಲ್ಲೊಂದಿಷ್ಟು ತಾಳ್ಮೆಯಿಂದ ಬದುಕುವುದು. ಒಂದು ಕಲ್ಲಿನ ಗುಡ್ಡ ಇತ್ತು. ಕಲ್ಲಿನ ಗುಡ್ಡ, ಒಂದೇ ಕಲ್ಲಿನ ಗುಡ್ಡ ಒಂದು ಗುಡಿ ಕಟ್ಟಕತ್ತಿದ್ರು. ಅಲ್ಲಿ ಗುಡಿ ಕಟ್ಟುವಾಗ ಒಂದು ಕಲ್ಲು ತಂದು ಮೆಟ್ಲ ಮಾಡಿದ್ರು. ಅದೇ ಗುಡಿ ಕಲ್ಲು ಹೋಗಿ ಒಂದು ಮೂರ್ತಿ ಆಯ್ತು. ಆ ಕಲ್ಲು ಮೆಟ್ಟಲಿತ್ತಲ್ಲ, ಮೆಟ್ಟು ಗುಡಿಯೊಳಗಿನ ಶಿಲೆಯ ದೇವರಿಗೆ ಕೇಳ್ತಲ್ಲ, ನಾವಿಬ್ಬರೂ ಒಂದೇ ಗುಡ್ಡದಾಗಿಂದ ತೊಗೊಂಬಂದಾರ. ತೊಗೊಂಬಂದು ನಮಗೆ ಮೆಟ್ಟಲ ಮಾಡಿ ಎಲ್ಲರೂ ತುಳ್ಕೊಂತ ಹೊಂಟಾರ, ನಿನಗೆ ಬಂದು ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಹಿಂಗೆ ಹಾಕಿದ್ವು ಅಂತ. ಅವಾಗ ಗುಡಿಯೊಳಗಿರುವ ದೇವ ಶಿಲೆ ಇತ್ತಲ್ಲ, ಇಲ್ಲ ನೀ ಕೇಳುವ ಪ್ರಶ್ನೆ ಸರಿಯಾಗೈತಿ. ನಿನಗ್ಯಾಕೆ ಎಲ್ಲರೂ ತುಳಿದು ಬರ್ತಾರೆ, ನನಗ್ಯಾಕೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಅಂದ್ರೆ, ಮೊದಲು ಏನೊಬ್ಬ ಶಿಲ್ಪಿ ಇದ್ನಲ್ಲ, ನಿನಗ ತಗೊಂಡಿದ್ದವ ದೇವ್ರು ಮಾಡ್ಬೇಕಂತ ತಗೊಂಡು ಸುತ್ತಿಗೆ ಚಾನ ತಗೊಂಡು 8, 10, 15, 20 ಹಾಕದ. ನೀನು ಒಂದು 100 ಏಟು ಬೀಳೋದ್ರಾಗ ಇಷ್ಟು ಬಡತು ಬಿದ್ರೆ ತಾಳಕ್ಕಾಗೋದಿಲ್ಲ ಅಂತ 2 ಹೋಳು ಮಾಡಿದೆ. ನನಗೆ ತಗೊಂಡ, ನನಗೆ ಎಷ್ಟು ಹೊಡೆದ ಅಂದ್ರೆ ಅವನು ಎಷ್ಟು ಹೊಡೆತು ಬಿದ್ರು ಸಹಿತ ನಾ ಏನು ಜಪ್ ಅನ್ಲಿಲ್ಲ, ತಾಳ್ಕೊಂಡೆ. ನೀ ತಾಳ್ಲಾರ್ದಕ್ಕ ನೀ ಒಡೆದ 2 ಹೋಳಾದಿ, ನಿನಗೆ ಮೆಟ್ಟಲು ಮಾಡಿದ್ರು. ನೀ ಕಂಕರ ಆದಿ, ತಾಳ್ಕೊಂಡಿದ್ದಕ್ಕೆ ನಾನು ಒಳಗೆ ಕೂಡಿಸಿ ಶಂಕರನನ್ನಾಗಿ ಮಾಡ್ಯಾರ ನೋಡು. ತಾಳ್ಕೊಂಡವ್ರು ಶಂಕರ. ಯಾವ ತಲೆ ಮೇಲೆ ನನಗೆ ಚಾನ ಸುತ್ತಿಗೆ ತಗೊಂಡು ಹೊಡೆದಿದ್ನಲ್ಲ, ಅವನೇ ಒಂದು ದಿವಸ ಅವೆರಡೂ ಇಟ್ಟು ನಿನ್ನ ತಾಳ್ಮೆ ನೋಡಿ ನೀ ದೇವರಾದಪ್ಪ ಅಂತ ಅವನ ಕೈ ಮುಗಿದು ಹೋದ. ನನಗೆ ತಾಳ್ಬೇಕಾಗ್ತದೆ. ತಲ್ಲಣಿಸದಿರು ಕಂಡ್ಯ ತಾಳ್ಮನವೇ. ಈ ವ್ಯಾವಹಾರಿಕ ಜಗತ್ತು ಒಮ್ಮೆ ಮನಸ್ಸಿಗೆ ನೋವಾಗುವ ಕೆಲಸಗಳು ನಡೀತವೆ, ಒಮ್ಮೆ ಅಪವಾದಗಳು ಬರ್ತವೆ, ಒಮ್ಮೆ ನಿಂದೆಗಳು ಬರ್ತವೆ. ಇವೆಲ್ಲದರ ಮಧ್ಯದಲ್ಲಿ ಸೋಲುಗಳ ಮಧ್ಯದೊಳಗೆ ಬೆಳಕಿನ ಕಿರಣವನ್ನು ಕಾಣುವ ಆಶಾಭಾದಿಯಾಗಿ ಮನುಷ್ಯ ಬದುಕಬೇಕಾಗ್ತದೆ. ನಿಂದೆಗಳು ಬರೋದಿಲ್ಲ. ಇನ್ನು ಎಷ್ಟು ಮಂದಿ ಮಾತಾಡ್ತಾರ, ಇಲ್ಲ ಸಲ್ಲದ ಮಾತುಗಳು ನಮ್ಮ ಬಗ್ಗೆ ನಮ್ಮ ಕಿವಿ ಕೇಳ್ಯಾವ. ಈಗ ನೀವು ಮನ್ಯಾಗ ಊಟ ಮಾಡ್ತೀರಿ, ಊಟ ಮಾಡ್ಬೇಕಾದ್ರೆ ನಿನ್ನಿದ ಅಕಸ್ಮಾತ್ ಅಡಿಗೆ ತಂದು ಮನ್ಯಾಗ ತಾಯಿ ಅವ್ವ ಅಥವಾ ಹೆಂಡತಿ ಇಟ್ರಿ ಏನಂತೀರಿ ನೀವು? ಮನ್ಯಾಗ ಅದು ದುಡ್ದಂಗೆ ದುಡಿತೀನಿ ನಾನು, ಏನು ಅದು ದುಡ್ದಂಗೆ ದುಡಿತೀನಿ, ನಿನ್ನಿದ ಹಳಸಿದ್ ತಂದಿಟ್ಟು ಏನು ನನಗೆ ಉಣ್ಣಕ್ಕಂತ ಬೈತೀರಿ. ಇಲ್ಲಿ ಅಲ್ಲಿ ಏನು ಸಮಸ್ಯೆ ಐತಿ? ಹಳಸಿದ ಉಂಡ್ರ ಅಂದ್ರೆ ನಿನ್ನಿದ ಹಳಸಿದ ಹೊಟ್ಟ್ಯಾಗ ತಗೊಂಡ್ರ ಹೊಟ್ಟೆ ಕೆಡ್ತೈತಿ ಅಂತ ಸಾಮಾನ್ಯ ಜ್ಞಾನ ಐತಿ. ನಿನ್ನಿದ ಹಳಸಿದ ಅನ್ನ ಉಂಡ್ರ ಹೊಟ್ಟೆ ಕೆಟ್ರ, ನಿನ್ನೆ ಮೊನ್ನೆ ಯಾರೋ ಮಂದಿ ಆಡಿದ ಹಳಸಿದ ಮಾತು ತಲೆಯಾಗ ತೊಗೊಂಡ್ರ ತಲೆನೂ ಕೆಡತೈತಿ ಅನ್ನುವ ಸತ್ಯ ಗೊತ್ತಾಗಬೇಕು. ತಲ್ಲಣಿಸದಿರು ಕಂಡ. ಇಲ್ಲೊಂದು ಸ್ವಲ್ಪ ತಾಳ್ಮೆ ಬೇಕಷ್ಟೇ ಮನುಷ್ಯನಿಗೆ. ತಾಳ್ಮೆಯಿಂದ ಇಲ್ಲಿ ಬದುಕೋದು. ಈಗ ನೋಡಿ, ಒಂದು ಗಿಡ ಇರ್ತದೆ. ಗಿಡ ಬ್ಯಾಸಿಗೆ ದಿವಸಕ್ಕೆ ಎಲ್ಲ ಎಲೆಗಳು ಬತ್ತಿ ಹೋಗಿರ್ತಾವ, ಅಲ್ಲೇನೂ ಉಳಿದಿರೋದಿಲ್ಲ. ಎಲ್ಲ ಎಲೆಗಳು ಹೋದ ಗಿಡ ಒಂದು ದಿವಸ ಬ್ಯಾಸಿಗೆಲ್ಲ ಎಲೆ ಹೋಗಿರ್ತಾವಲ್ಲ, ಎಲೆ ಹೋದ ಗಿಡ ನನ್ನ ಜೀವನ ಇಲ್ಲಿಗೆ ಮುಗೀತು ಅಂತಂದಿಲ್ಲ. ಮತ್ತೊಂದು ದಿವಸ ವಸಂತ ಕಾಲ ಬರ್ತದೆ, ನನ್ನ ಎದೆಯೊಳಗೆ ಚಿಗುರಿನ ಭರವಸೆ ಮೂಡುತ್ತದೆ. ಮತ್ತೆ ಗಿಡ ಹೂವು ಕಾಯಿ ಬಿಡ್ತೀನಿ ಅನ್ನುವ ಭರವಸೆಯೊಂದಿಗೆ ಎಲೆ ಇಲ್ಲದ ಗಿಡ ಬದುಕ್ತದೆ. ಬ್ಯಾಸಿಗೆ ದಿವಸಕ್ಕೆ ಎಲ್ಲ ನದಿಗಳು ಬತ್ತಿರ್ತವೆ. ನನ್ನ ಒಡಲು ಬತ್ತಿತ್ತು ಅಂತ ಯಾವ ನದಿನೂ ಹತ್ತಿಲ್ಲ, ಆದ್ರೆ ನದಿ ಗೊತ್ತಿತ್ತು ಮುಂದೆ ಒಮ್ಮೆ ಮೋಡಗಳು ಕಟ್ತಾವ, ಮಳೆ ಬರ್ತಾವ, ಮಳೆ ಬಂದಾಗ ಮತ್ತೆ ಮೈದುಂಬಿ ಹರಿಯುವೆ ಎನ್ನುವ ಭರವಸೆಯೊಂದಿಗೆ ನದಿಗಳೆಲ್ಲ ಹರಿಯಕತ್ತಿಲ್ಲೇನು? ಹಾಗೆ ಮನುಷ್ಯ ಭರವಸೆಯೊಂದಿಗೆ ಈ ಜಗತ್ತಿನಲ್ಲಿ ಬದುಕುವುದು.
ಏನೇ ಕಷ್ಟಗಳೇ ಬರಲಿ, ನೋವೇ ಬರಲಿ, ಅಪಮಾನಗಳೇ ಬರಲಿ, ನಿಂದೆಗಳೇ ಬರಲಿ, ಸೋಲೇ ಬರಲಿ, ಇವೆಲ್ಲವುಗಳ ಮಧ್ಯದಲ್ಲಿ ಭಗವಂತ ಇದು ನನ್ನದಲ್ಲ, ನಿನಗರ್ಪಿಸಿ ಬದುಕುವೆ, ಇದು ನಿನ್ನ ಬದುಕು ಅಂತ ಯಾರು ದೇವರಿಗೆ ಈ ಜೀವನವನ್ನು ಯಾವ ಕೊಟ್ಟಾನ ಅವನಿಗೆ ಅರ್ಪಿಸುವುದಷ್ಟೇ. ತಾಳಿಯ ಅಭಿಮಾನ ಕಟ್ಟಿದ ಗಂಡನಿಗೆ, ಜೋಳಿಗೆಯ ಅಭಿಮಾನ ಕೊಟ್ಟ ಗುರುವಿಗೆ, ಬದುಕಿನ ಅಭಿಮಾನ ಕೊಟ್ಟ ಭಗವಂತನ ಮೇಲಿಟ್ಟು ಬದುಕದೆ ಅಂದ್ರೆ ತಾಳುವಿಕೆ ಅದು ಅಷ್ಟೆ. ಇಂಥ ಒಂದು ಪವಿತ್ರ ಚಿಂತನ ಕಾರ್ಯಕ್ರಮ ಗುರುಗಳು ನಡೆಸಿದ್ದಾರೆ. ನನಗಲ್ಲಿ ಕಾಗಿನೆಲೆಗೆ ಹೇಳಿದ್ರೆ ನೀವು ಬರ್ಬೇಕಂತ 2 ಸಲ ಹೇಳಿದರು. ನನಗೆ ಗದ್ದಲು ಕರಿಬೇಡ್ರಿ ಅಂದೇನು. ನನಗೆ ಗದ್ದಲ ಒಳ್ಳೆ ಅಷ್ಟು ಗದ್ದಲು ನನಗೆ ಹೊಂದಿಕೆ ಆಗೋದಿಲ್ಲ. ಕಡಿಮೆ ಕಿರಲಕ್ಕ ಇಬ್ಬರು ಕೇಳೋರು ಮಂದಿದ್ರೆ ಸಾಕು ನನಗಷ್ಟೇ. ಅಲ್ಲಿ ಗುರುಗಳು ಅವ್ರು ನೋಡಿ ಎಲ್ಲೆಲ್ಲಿ ಮಠಗಳನ್ನು ಕಟ್ಟ್ಯಾರ, ಎಷ್ಟು ಶಾಲೆ ಕಾಲೇಜುಗಳನ್ನು ಮಾಡ್ಯಾರ. ಅವ್ರದ್ದೊಂದು ಹೊಸ ಸಿಸ್ಟಮ್ ಏನಂದ್ರೆ ಭಕ್ತರ ಮಠಕ್ಕೆ ಬರೋದಲ್ಲ, ಭಕ್ತರಿದ್ದಲ್ಲಿಗೆ ಮಠ ತಗೊಂಡು ಹೋಗುವ ದೊಡ್ಡ ಕಾಯಕವನ್ನು ಪೂಜ್ಯರು ಮಾಡಿದ್ದಾರೆ. ಅವರ ತ್ಯಾಗ, ಶಿಕ್ಷಣ, ಅವರ ಸಮಾಜದ ಕಳಕಳಿ, ಅವರ ಕಳಕಳಿಯಿಂದ ಸಮಾಜದ ಮಕ್ಕಳೆಲ್ಲ ಬಹಳ ದೊಡ್ಡವರಾಗಿ ಬೆಳಿಬೇಕು. ಅವರ ಕೃಪೆ ಆ ಮಕ್ಕಳ ಮೇಲೆಲ್ಲ ಇರಲಿ ಅಂತ ಹಾರೈಸಿ ತಮಗೆಲ್ಲ ವಂದಿಸಿ ನಮ್ಮ ಮಾತುಗಳನ್ನು